ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯ ಸ್ಥಾಪನೆ ಹಾಗೂ ಅದು ಹೇಗೆ ಪ್ರಕಟವಾಗುತ್ತದೆ. ಪುಟ 429. ಪ್ರಕಟಣೆ 20 7ರಿಂದ 10ರಲ್ಲಿ ಅದರಂತೆ ನಮಗೆ ತೋರಿಸಲಾಗಿದೆ. ಸಹಸ್ರಮಾನದ ಯುಗದ ಅಂತ್ಯದಲ್ಲಿ ಸುಗ್ಗಿಯ ಕಾಲವಿರುತ್ತದೆ. ಆಗ ಜೀವಿಸುತ್ತಿರುವ ಶತಕೋಟಿ ಮಾನವರ ನಡುವೆ ವಿಭಾಗಿಸಲು ಮತ್ತು ಬೇರ್ಪಡಿಸಲು ಪರಿಪೂರ್ಣತೆ ಸಾಧಿಸಲು ಪ್ರತಿಯೊಬ್ಬರೂ ಆನಂದಿಸುತ್ತಾರೆ. ಇದು ಸಂಪೂರ್ಣ ಅವಕಾಶವಾಗಿದ್ದು, ಈ ಸುಗ್ಗಿಯ ಸಮಯದಲ್ಲಿ ಬ್ಯಾಬಿಲೋನ್ ಕ್ರೈಸ್ತ ಪ್ರಪಂಚದ ಪ್ರಸ್ತುತ ಶೋಧನೆಗೆ ಹೋಲುತ್ತದೆ ಮತ್ತು ಯಹೂದಿ ಯುಗದ ಸುಗ್ಗಿಯಲ್ಲಿ ಜರಡಿ ಹಿಡಿಯುವ ಕೆಲಸಕ್ಕೆ ಹೋಲುತ್ತದೆ. ಸಹಸ್ರಮಾನದ ಯುಗದ ಸುಗ್ಗಿಯು ಕರ್ತನ ಕುರಿಗಳಿಂದ ಆಡುಗಳನ್ನು ಸಂಪೂರ್ಣ ಪ್ರತ್ಯೇಕ ಮಾಡುವಿಕೆಗೆ ಸಾಕ್ಷಿಯಾಗಲಿದೆ. ನಮ್ಮ ಪ್ರಭುವಿನ ಸಾಮ್ಯದಲ್ಲಿ ನಿರೂಪಿಸಲಾಗಿದೆ. ಮತ್ತಾಯ 25 31ರಿಂದ 46. ಹೀಗೆ ದೇವರ ರಾಜ್ಯವು ಬರುತ್ತದೆ ಮತ್ತು ಆತನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಮಿಯ ಮೇಲೆಯೂ ನೆರವೇರುತ್ತದೆ. ಹೀಗೆ ಕ್ರಿಸ್ತನು ಎಲ್ಲ ವಿರೋಧಾತ್ಮಕ ಅಧಿಕಾರ ಮತ್ತು ಶಕ್ತಿಯನ್ನು ಕೆಳಗಿಳಿಸುವವರೆವಿಗೂ ತಂದೆಯ ಉಪನಾಯಕನಾಗಿ ಆಳ್ವಿಕೆ ನಡೆಸುತ್ತಾನೆ ಮತ್ತು ಪ್ರತಿ ಮೊಣಕಾಲು ಬಾಗಲು ಮತ್ತು ಪ್ರತಿಯೊಂದು ನಾಲಿಗೆಯು ತಂದೆಯಾದ ದೇವರ ಜ್ಞಾನ, ನ್ಯಾಯ, ಪ್ರೀತಿ ಮತ್ತು ಶಕ್ತಿಯನ್ನು ಒಪ್ಪಿಕೊಳ್ಳುವಂತೆಯೂ ಮಾಡುತ್ತದೆ. ಮತ್ತು ಅಂತಿಮವಾಗಿ ಸಹಸ್ರಮಾನದ ಅಂತ್ಯದಲ್ಲಿ ಕೊನೆಯ ನಿರ್ಣಾಯಕ ಪರೀಕ್ಷೆಯ ಮೂಲಕ ಪ್ರಕಟವಾದ ನಂತರ ಪಾಪದ ಬಗ್ಗೆ ಸಹಾನುಭೂತಿ ಹೊಂದಿರುವ ಎಲ್ಲರೂ ಬಾಹ್ಯವಾಗಿ ವಿಧೇಯರಾಗಿದ್ದರೂ ಇವರುಗಳನ್ನು ಜನರಿಂದ ನಾಶಪಡಿಸಿದ ನಂತರ ಪ್ರಕಟಣೆ 29ರಲ್ಲಿ ತಿಳಿಸಿರುವಂತೆ ಅವನು ಅಧಿಕಾರಿಯಾಗಿರುವ ತಂದೆಗೆ ಶರಣಾಗುತ್ತಾನೆ. ಆದ್ದರಿಂದ ಅಪೊಸ್ತಲನು ಈ ವಿಷಯವನ್ನು ವ್ಯಕ್ತಪಡಿಸುತ್ತಾನೆ. ಆತನು ಎಲ್ಲಾ ಶತ್ರುಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವವರೆವಿಗೂ ಅವನು ಆಳಬೇಕು. ಕೊನೆಯ ಶತ್ರುವಾಗಿ ಅಂದರೆ ಅಡಾಮಿಕ್ ಮರಣವು ನಿವೃತ್ತಿಗೊಳ್ಳುತ್ತದೆ. ನಂತರ ಆತನು ಅಂದರೆ ಕ್ರಿಸ್ತನು ಹೊಂದುವ ಸಮಯದಲ್ಲಿ ಅಂದರೆ ಅವನ ಆಳ್ವಿಕೆಯು ಅದು ತನ್ನ ಗುರಿಯನ್ನು ಸಾಧಿಸಿದ ನಂತರ ರಾಜ್ಯವನ್ನು ದೇವರಿಗೆ ಅಂದರೆ ತಂದೆಗೆ ಒಪ್ಪಿಸುವನು. ಅವನು ಅಂದರೆ ಕ್ರಿಸ್ತನು ಎಲ್ಲಾ ಅಂದರೆ ವಿರೋಧಿ ಆಳ್ವಿಕೆ ಮತ್ತು ಎಲ್ಲಾ ಅಧಿಕಾರ ಮತ್ತು ಶಕ್ತಿಯನ್ನು ಕೆಳಗಿಳಿಸಿದಾಗ, ಎಲ್ಲವನ್ನೂ ಆತನಿಗೆ ಅಂದರೆ ತಂದೆಗೆ ಅಧೀನಗೊಳಿಸಿದಾಗ, ಆಗ ಮಗನು ಆತನ ತಂದೆಗೆ ಅಧೀನನಾಗುವನು. ತನ್ನ ಅಧೀನದಲ್ಲಿ 1000 ವರ್ಷಗಳವರೆಗೆ ಎಲ್ಲವನ್ನೂ ಅಧೀನಪಡಿಸುವನು. 1 ಕೊರಿಂಥ 15ನೇ ಅಧ್ಯಾಯ 24ರಿಂದ 28. ಕ್ರಿಸ್ತನ ಸಹಸ್ರ ವರ್ಷದ ರಾಜ್ಯವು ಅಂತ್ಯಗೊಳ್ಳುವಾಗ ದೇವರ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಮಿಯಲ್ಲಿ ನೆರವೇರುತ್ತದೆಯೇ? ಆಹಾ, ಇಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಕ್ರಿಸ್ತನ ಆಳ್ವಿಕೆಯ ಪರಿಣಾಮವಾಗಿ ಮಾತ್ರ ಆ ಸ್ಥಿತಿಯನ್ನು ಸಾಧಿಸಲಾಗುತ್ತದೆ. ಆ ಹೊತ್ತಿಗೆ ಎಲ್ಲಾ ಮನುಷ್ಯರು ಆದಾಮನನ್ನು ಸೃಷ್ಟಿಸಿದಾಗ ಇದ್ದಂತೆ ಪರಿಪೂರ್ಣರಾಗಿರುತ್ತಾರೆ. ಆದಾಮನನ್ನು ಸೃಷ್ಟಿಸಿದಾಗ ಅಂದರೆ ಉದ್ದೇಶಪೂರ್ವಕ ಪಾಪಿಗಳು ನಾಶವಾಗಿರುತ್ತಾರೆ. ಆದರೆ ಹೆಚ್ಚುವರಿಯಾಗಿ ಅವರು ಪಾಪದ ಅತಿಯಾದ ಹಾನಿಕರ ಜ್ಞಾನವನ್ನು ಹೊಂದಿದ್ದರೂ ನೀತಿ, ಒಳ್ಳೆತನದಲ್ಲಿ ಮತ್ತು ಅವರು ತಮ್ಮ ವಿಚಾರಣೆಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾಗುತ್ತಾರೆ ಮತ್ತು ಅವರು ಸಂಪೂರ್ಣವಾಗಿ ಮತ್ತು ಖಂಡಿತವಾಗಿಯೂ ದೈವಿಕ ಗುಣದೊಂದಿಗೆ ಸಂಪೂರ್ಣ ಸಾಮರಸ್ಯ ಮತ್ತು ಹೋಲಿಕೆಯಲ್ಲಿ ತಮ್ಮ ಗುಣಗಳನ್ನು ಸ್ಥಾಪಿಸಿದ್ದೇವೆ ಎಂದು ಪ್ರದರ್ಶಿಸುವರು. ದೇವರ ದೂತರ ನಡುವೆ ಈಗ ಪರಲೋಕದಲ್ಲಿರುವಂತೆ ದೇವರ ರಾಜ್ಯವು ಮನುಷ್ಯರ ನಡುವೆ ಇರುತ್ತದೆ. ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಪಾಪಿಗಳಿಗೆ ಕರುಣೆಯ ನಿಬಂಧನೆಗಳೊಂದಿಗೆ ಕ್ರಿಸ್ತನ ಮಧ್ಯವರ್ತಿ ಸಾಮ್ರಾಜ್ಯದ ವಿಶೇಷ ಲಕ್ಷಣಗಳಲ್ಲಿ ದೌರ್ಬಲ್ಯಗಳು ಅಂತ್ಯಗೊಳ್ಳುತ್ತವೆ, ಏಕೆಂದರೆ ಅದರಿಂದ ನಿಷ್ಪ್ರಯೋಜಕ ಲಾಭ ಪಡೆಯಲು ದುರ್ಬಲ ಮತ್ತು ಅಪೂರ್ಣ ಜೀವಿಗಳು ಇನ್ನು ಮುಂದೆ ಇರುವುದಿಲ್ಲ. ನಾವು ಸರಾಗವಾಗಿ ಊಹಿಸಬಹುದು. ಆದಾಗ್ಯೂ ಎಲ್ಲರೂ ದೇವರ ಪ್ರತಿರೂಪದಲ್ಲಿ ಪರಿಪೂರ್ಣವಾಗಿದ್ದರೂ ಸಹ ಮತ್ತು ವ್ಯವಸ್ಥೆಯು ಇನ್ನೂ ನಿರ್ವಹಿಸಲ್ಪಡಬೇಕಾಗುತ್ತದೆ, ಏಕೆಂದರೆ ಆ ದೇಶವು ಪರಲೋಕದ ಮೊದಲ ನಿಯಮವಾಗಿದೆ. ಆದ್ದರಿಂದ ಇದು ಭೂಮಿಯ ಮೊದಲ ನಿಯಮವೂ ಆಗಿರಬೇಕು. ಅಲ್ಲಿ ಮೊದಲ ಸಮಗ್ರವಾದ ಯಶಸ್ವಿ ಗಣರಾಜ್ಯವಾಗಿರುತ್ತದೆ ಮತ್ತು ಇದು ನೀತಿವಂತ ಪ್ರಭುತ್ವಗಳು ಮತ್ತು ಅಧಿಕಾರಗಳನ್ನು ಸೂಚಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯನನ್ನು ರಾಜ ಎಂದು ಗುರುತಿಸುವ ಪ್ರಸ್ತುತ ಪ್ರಯತ್ನಗಳು ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನರು ಮತ್ತು ಆಯ್ಕೆಯಾದ ಪ್ರತಿನಿಧಿ ಅಥವಾ ಅಧ್ಯಕ್ಷರು ಅಧಿಪತಿಗಿಂತ ಹೆಚ್ಚಾಗಿ ಸಹ ರಾಜರ ಸೇವಕ
ಎಲ್ಲ ವಿಭಿನ್ನ ಹಂತಗಳಲ್ಲಿ ವಿಫಲತೆಗಳನ್ನು ಸಾಬೀತುಪಡಿಸಿದ್ದಾರೆ. ಏಕೆಂದರೆ ಮನುಷ್ಯರು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ನೈತಿಕವಾಗಿ ಅಥವಾ ಆರ್ಥಿಕ ಮತ್ತು ಇತರ ವಿಷಯಗಳಲ್ಲಿ ಸಮಾನರಲ್ಲ, ಮತ್ತು ಯಾರೂ ನಿಜವಾಗಿಯೂ ಸಾರ್ವಭೌಮರಾಗಲು ಯೋಗ್ಯರಲ್ಲದ ಕಾರಣ. ಆದರೆ ದೌರ್ಬಲ್ಯಗಳ ಕಾರಣದಿಂದಾಗಿ ಎಲ್ಲರೂ ಈಗ ಕಾನೂನುಗಳು ಮತ್ತು ನಿರ್ಬಂಧಗಳ ಅಡಿಯಲ್ಲಿರಬೇಕಾಗುತ್ತದೆ. ಆದರೆ ಮಧ್ಯಸ್ಥಗಾರ ಆಳ್ವಿಕೆಯ ಸಾಮ್ರಾಜ್ಯದಿಂದ ಮಾನವ ಕುಲಕ್ಕೆ ಪರಿಪೂರ್ಣವಾದದ್ದನ್ನು ಸಾಧಿಸಿದಾಗ, ಅವರು ಆದಾಮನು ಪಾಪ ಮಾಡುವ ಮೊದಲು ಇದ್ದಂತೆ ಅವರೆಲ್ಲರೂ ರಾಜರಾಗುತ್ತಾರೆ, ಮತ್ತು ಈ ರಾಜರಿಗೆ ಒಗ್ಗಟ್ಟಿನಿಂದ ದೇವರ ಸಹಸ್ರಮಾನದ ನಂತರದ ರಾಜ್ಯವನ್ನು ತಲುಪಿಸಲಾಗುವುದು, ಮತ್ತು ಎಲ್ಲರೂ ಪ್ರೀತಿಯ ಕಾನೂನಿನ ಅಡಿಯಲ್ಲಿ ಸಾಮರಸ್ಯದಿಂದ ಆಳ್ವಿಕೆ ನಡೆಸುತ್ತಾರೆ ಮತ್ತು ಅವರ ಅಧ್ಯಕ್ಷರು ಅವರಿಗೆ ಸೇವೆ ಸಲ್ಲಿಸುತ್ತಾರೆ ಮತ್ತು ಪ್ರತಿನಿಧಿಸುತ್ತಾರೆ. ಇದಕ್ಕಾಗಿ ನಾವು, ಓ ಕರ್ತನೇ, ನಿನ್ನ ಪ್ರಸ್ತುತ ಸಂತರ ಸಲುವಾಗಿಯೂ ಮತ್ತು ಪ್ರಪಂಚದ ಸಲುವಾಗಿಯೂ ನಿನ್ನ ರಾಜ್ಯವು ಬರಲಿ ಎಂದು ಪ್ರಾರ್ಥಿಸುತ್ತೇವೆ. ಇಲ್ಲಿಗೆ ಅಧ್ಯಾಯ 13 ದೇವರ ಸಹಾಯದಿಂದ ಓದಿ ಮುಗಿಸಲಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್.